ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಾಟನ್ ಮಿಕ್ಸ್ಡ್ ಥರ ಇದೆ. ಫಸ್ಟು ಕರಿಯೋದು ವ್ಯಾಕ್ಸ್ ಆ್ಯಪಲ್ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವೆಡ್ನಸ್ಡೇ ಆ್ಯಂಡ್ ಭವಿಷ್ಯಂಗೆ ಕಾಲೇಜ್ ಇದೆ. ರೆಡಿ ಆಗಿದ್ದಾಳೆ, ಹೊರಡಬೇಕು ಇವಾಗ. ಭವಿಷ್ಯಂದು ಡ್ಯಾನ್ಸ್ ಸಹ ಇದೆ ಇವತ್ತು, ಅದಕ್ಕೆ ಅವಳು ಶರ್ಟು ಮತ್ತು ಏನು ಹಾಕೋತೀಯಾ? ಇವಾಗ ಹುಡುಕೋತಾ ಇದೆಯಾ ಚೀನಾ? ಎಲ್ಲಿಂದ ಕೊಡಲಿ ಬ್ಲ್ಯಾಕ್ ಶರ್ಟು? ಹುಡ್ಕೊಂಬಿಟ್ಟಿದ್ದಾಳೆ ಬೇಗ. ಸೊ ಈಗ ಬಟ್ ಅದು ತುಂಬ ಡೀಪ್ನೇ ಕಾಣಿಸ್ತಾ ಇಲ್ವಾ? ಅವಳು ಡ್ಯಾನ್ಸ್ ಅದು ಕೊಟ್ಟ ಟೀ ಶರ್ಟ್. ಸೊ ಅವತ್ತು ಕಾಲೇಜಲ್ಲಿ ಆಡಿದ್ಲಲ್ಲ ಡ್ಯಾನ್ಸು, ಅದೇ ಥರ ಆಡ್ತಾಳೆ. ಆದರೆ ಮಿಸ್ಟೇಕ್ಸ್ ಮಾಡಲ್ಲ, ಬೇರೆ ಕೊರಿಯೋಗ್ರಫಿ ಆ್ಯಂಡ್ ಮಿಸ್ಟೇಕ್ಸ್ ಮಾಡಲ್ಲ. ಎಷ್ಟು ಸರಿ ಅಂತ ಅನ್ಕೋತೀನಿ. ಹನಿ ಗೈಸ್, ಹೋಗೋಣ ಇವಾಗ ಟೈಮು 7 ಗಂಟೆ ಆಗ್ತಾಯಿದೆ. ಬೆಳಗ್ಗೆ ಒಂಚೂರು ಮಾಡಿದ್ದಷ್ಟೇ ವ್ಲಾಗು, ಅಂದರೆ ಸ್ಟಾರ್ಟ್ ಮಾಡಿದ್ದಷ್ಟೇ ವ್ಲಾಗು. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಕ್ಕೆ ಅಂದರೆ ನೆನ್ನೆ ಸ್ವಲ್ಪ ಟ್ರಾವೆಲ್ ಮಾಡಿದ್ವಲ್ಲ ನೆನ್ನೆ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ವಿ. ಸೊ ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಬಟ್ಟೆ ಹೊಲಿಯೋಕ್ಕೆ ಹಾಕ್ತಾಯಿದ್ದೀನಿ ಗೈಸ್. ಯಾವುದು ಅಂದರೆ ನನ್ನ ಹತ್ರ ಒಂದು ಸ್ಯಾರಿ ಇತ್ತು. ಸೊ ಇದು ಕಾಟನ್ ಅಲ್ಲ, ಒಂಥರ ಕಾಟನ್ ಮಿಕ್ಸ್ಡ್ ಥರ ಇದೆ. ಸೊ ಇದರಲ್ಲಿ ಒಂದು ಚೂಡಿದಾರ್ ಅನಾರ್ಕಲಿ ದೊಡ್ಡದು ಅಂಬ್ರೆಲಾ ಬರುತ್ತಲ್ಲ ಡ್ರೆಸ್ಸು, ಆ ಥರದ್ದು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಆ್ಯಂಡ್ ಅದರದ್ದು ಸೆರಗು ಬಟ್ಟೆನಲ್ಲಿ ನಮ್ಮ ಭವಿಷ್ಯಂಗೆ ಒಂದು ಪುಟಾಣಿ ಟಾಪ್ ಈ ಥರದ್ದು ಹೊಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾತ್ರ ಹೋಗ್ತಾ ಇದ್ದೀನಿ, ಬಿಕಾಸ್ ಇಲ್ಲೇ ಇರೋದು. ಹೊಲಿಯೋಕ್ಕೆ ಹಾಕ್ಬಿಟ್ಟು ಬಂದುಬಿಡ್ತೀನಿ ಗಾಯ್ಸ್. ಆ್ಯಂಡ್ ಭವಿಷ್ಯ ಇವತ್ತು ಬೇಗ ಬಂದಳು ಕಾಲೇಜಿಂದ, ಬಟ್ ನಿದ್ದೆ ಮಾಡಿಬಿಟ್ಟಿದ್ಲು. ಭವಿಷ್ಯ, ನಾನು ಒಂಚೂರು ಹೋಗಿ ಬಟ್ಟೆ ಹೊಲಿಯೋಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಮ್ಯಾಗಿ ತಗೋಬರ್ತೀನಿ. ತಗೋಬರಲ್ಲ, ರಾತ್ರಿ ತಿನ್ನುವಂತೆ ಏನಾದ್ರು ಚೆನ್ನಾಗಿರೋದು. ಇವಾಗ ಮ್ಯಾಗಿ ಗೀಗಿ ಏನೂ ತರೋದಿಲ್ಲ. ಬಾಯ್. ಬರ್ತೀಯ ನೀನು? ಹಾಂ, ನೀನು ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ, ಚೂಡಿದಾರ್ ಟಾಪ್. ಹಾಂ, ಹೊರಗಡೆ ಲೈಟ್ ಹಾಕು. ಗೈಸ್ ಕೊಟ್ಬಿಟ್ಟು ಬಂದೆ ಗೈಸ್. ಭವಿಷ್ಯ ಇವತ್ತು ಅಪರೂಪಕ್ಕೆ ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ಇವತ್ತು ಡ್ಯಾನ್ಸ್ ಆಯ್ತಲ್ಲ, ಹೆಂಗಾಯಿತು? ಚೆನ್ನಾಗಾಯ್ತಾ? ನಾನು ಒಂದು ಚೂರು ಹಾಕ್ತೀನಿ ನೋಡಿ ಗೈಸ್, ಚೂರೇ ಹಾಕ್ತೀನಿ, 5 ಸೆಕೆಂಡ್ ಹಾಕ್ತೀನಿ, ಡ್ಯಾನ್ಸ್ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಭವಿಷ್ಯ ಹೊಟ್ಟೆ ಅಷ್ಟು ಆಗ್ತಾ ಇದೆಯಂತೆ, ಅದಕ್ಕೆ ವಾಟರ್ ಆ್ಯಪಲ್ ಅಂತ ತಂದಿದ್ವಲ್ಲ ನಾವು ಊರಿಂದ. ಸೊ ಅದನ್ನು ಕೊಯ್ತಿದ್ದೀನಿ. ನೋಡೋಣ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೈಸ್. ಭವಿಷ್ಯ ತಗೊಳ್ಳಿ, ತಿನ್ನು. ಚೆನ್ನಾಗಿದೆಯಾ? ಉಪ್ಪು ಖಾರ ಏನಾರು ಬೇಕಾ? ಹಂಗೆ ತಿನ್ನಕ್ಕೆ ಚೆನ್ನಾಗಿದೆ ಅಲ್ಲ, ನೀರು ಥರ. ಕಟ್ ಮಾಡಿಕೊಡ್ಲ ಇನ್ನು? ಸಾಕಾ? ಸೊ ಗೈಸ್, ಭವಿಷ್ಯಂಗೆ ಫ್ರೂಟ್ ಕೊಟ್ಟನಲ್ಲ, ಈ ಫ್ರೂಟು ಗೈಸ್, ಅದು ಇದನ್ನು ಫಸ್ಟು ಕರಿಯೋದು ವ್ಯಾಕ್ಸ್ ಆ್ಯಪಲ್ ಅಂತ. ಬಟ್ ನಾರ್ಮಲ್ ಆಗಿ ಕಾಮನ್ ನೇಮ್ ಇರೋದು ಅಂದರೆ ವಾಟರ್ ಆ್ಯಪಲ್ ಅಂತ. ಆ್ಯಂಡ್ ಏನಕ್ಕೆ ಅಂತ ಅಂದರೆ ಇದರಲ್ಲಿ ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಗೈಸ್.
ಈ ಹಣ್ಣು ಒಳಗಡೆ ವಾಶ್ ಮಾಡಿದ್ದೀನಿ. ಸೊ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸ್ವೀಟು ಇರೋದಿಲ್ಲ. ಆ್ಯಂಡ್ ಎಷ್ಟು ತಿಂದ್ರೂ ಒಂಥರ ಹೆವಿ ಅನ್ಸೋದಿಲ್ಲ, ಯಾಕೆಂದರೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದ್ರದ್ದು ಬೆನಿಫಿಟ್ಸ್ ಏನಿರ್ಬೋದು ಅಂತ ನೋಡಿದೆ, ಕೀಪ್ಸ್ ಯುವರ್ ಬ್ಲಡ್ ಪ್ರೆಷರ್ ನಾರ್ಮಲ್, ಮತ್ತು ಕ್ಯಾಲರೀಸ್ ಕಮ್ಮಿ ಇರೋದ್ರಿಂದ ಶುಗರ್ ಪೀಪಲ್ಗೆ ಜಾಸ್ತಿ ಒಳ್ಳೆಯದಿದು ಹಣ್ಣು. ಆ್ಯಂಡ್ ವಿಟಮಿನ್ ಸಿ ಇದೆ, ಸೊ ಸ್ಕಿನ್ನಿಗೆ ಒಳ್ಳೆಯದು ಅಷ್ಟೇ ಗೈಸ್. ಇನ್ನೂ ಏನೇನೋ ಬೆನಿಫಿಟ್ಸ್ ಇದೆ. ಯಾವುದೇ ತಿಂಗು ಯಾವುದು ಕ್ಯಾಲರಿ ಕಮ್ಮಿ ಇರುತ್ತೆ, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೋ ಸ್ವಲ್ಪ ಒಳ್ಳೆಯದು ನಮ್ಮ ಬಾಡಿಗೆ. ಹೈಡ್ರೇಟ್ ಮಾಡಿ ಇಡುತ್ತಂತೆ ಇದು ಫ್ರೂಟು ನಮಗೆ. ಟೇಸ್ಟ್ ವೈಸ್ ಅಷ್ಟೊಂದೇನು ವಾವ್ ಅನ್ನೋ ಥರ ಏನಿಲ್ಲ, ಬಟ್ ತಿನ್ಬೋದು ಟೈಮ್ ಪಾಸ್ಗೆ, ಅಥವಾ ಇದರದ್ದು ಬೆನಿಫಿಟ್ಸ್ ತೊಗೋಬೇಕು ಅಂತ ಅಂದರೆ ತಿನ್ಬೋದು. ಇದನ್ನು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕಿಂತ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿದೆ ಗೈಸ್. ಗೈಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅವ್ರಿಗೆ ಕೋಲ್ಡ್ ಆದಂಗಿದೆ, ಸೊ ಅದಕ್ಕೋಸ್ಕರ ಬೇಳೆ ರಸಮು ಮತ್ತು ಅನ್ನ ಮಾಡು ಅಂತ ಹೇಳಿದರು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಮಾಡಾದ್ಮೇಲೆ ಈಗ ಇದು ಆದಾದಮೇಲೆ ಎಲ್ಲೋ ಹೊರಗಡೆ ಹೋಗಬೇಕು ಗೈಸ್, ಅರ್ಜೆಂಟ್ ಕೆಲಸ. ಸೊ ಹೋಗಬೇಕಾಗಿದೆ ಈಗ. ನಾನು ಇವಾಗ ವ್ಲಾಗು ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ, ಸೊ ನಾನು ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಈ ವ್ಲಾಗ್ ನನಗೆ ಗೊತ್ತು, ಈ ವ್ಲಾಗ್ ತುಂಬ ಶಾರ್ಟು. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ನಾಳೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ರಸಮ್ ಕುದಿಯುತ್ತಾ ಇದೆ, ರಸಮ್. ಬಾಯ್ ಬಾಯ್.